ಎಕ್ಸಿಟ್ಗಳಿಗೆ ಬರೋದಿಲ್ಲ, ಯಾಕಂದ್ರೆ ಒಂದು ಸೇಫರ್ ಸೈಡು, ಒಂದು ಕ್ರೌಡ್ ಕಂಟ್ರೋಲಿಂಗ್ ಆಗಲ್ಲ ಅಂತ. ನಿಮ್ಮ ಜೊತೆಗೆ ಸಂತೋಷ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರು, ಅವರು ನಿಮಗೆ ಪರ್ಸನಲಿ ಕೊಟ್ಟಂತ ರಿಮಾರ್ಕ್ಸ್ಗಳು ಅದು ಕೊಡ್ತಾನೆ ಬಂದಿದ್ದಾರೆ ಫಸ್ಟ್ ನಾನು. ಐ ಥಿಂಕ್ ನಾಟ್ ಜಸ್ಟ್ ಸಿನಿಮಾ ಇನ್ ಲೈಫ್ ಆಲ್ಸೋ. ಸೊ ಈ ಸ್ಟಾರ್ಟ್ ಮಿ ಅಲಾಟ್ ಆ ಒಂದು ವಿಷಯ ತುಂಬಾ ಹೇಳ್ಕೊಟ್ಟಿದ್ದಾರೆ. ಬಟ್ ನನಗೆ ಇದರಲ್ಲಿ ನನಗೆ ಯಾವಾಗ ಅನಿಸಿದ್ದು, ಓಕೆ ನಾನು ಏನೋ ಒಂದು ಮಾಡಿದ್ದೀನಿ, ಏನೋ ಒಂದು ಪ್ರೂವ್ ಮಾಡಿದ್ದೀನಿ ಸಿನಿಮಾದಲ್ಲಿ ಅಂತ ಹೇಳಿದಾಗ, ಇವ್ರು ಯಾವಾಗ ಒಂದು ಬೆನ್ ತಟ್ಟಿ ಓಕೆ ಚೆನ್ನಾಗಿ ಮಾಡಿದ್ದೀನಿ ಸಿನಿಮಾ ಅಂತ ಹೇಳಿದಾಗ ನನಗೆ ಅವಾಗ ಅನಿಸ್ತು, ಓಕೆ ಏನೋ ಮಾಡಿದ್ದೀನಿ. ಅಂದರೆ ನಾಟ್ ದಟ್ ದೇ ಡಿಡ್ಂಟ್ ಅಪ್ರಿಷಿಯೇಟ್ ಆರ್ ಎನಿಥಿಂಗ್ ಲೈಕ್ ದಟ್, ಬಟ್ ಅಲ್ಲೂ ನಡೀತಲ್ಲ. ಬಿಕಾಸ್ ಚಿಕ್ಕ ಹುಡುಗ ನಾನು ನೋಡ್ಕೊಂಡು ಬಂದಿದ್ದೀನಿ ಅವಾಗ. ಬಟ್ ಅವ್ರ ಕಡೆಯಿಂದ ಆ ಒಂದು ಅಪ್ರಿಸಿಯೇಷನ್ ಸಿಗುತ್ತಲ್ಲ, ಅಲ್ಲಿಂದ ಒಂದು ಹೊಸ ಒಂದು ಕಾನ್ಫಿಡೆನ್ಸ್ ಹೋಗ್ತು ನನ್ನಲ್ಲಿ. ಸೊ ನನಗೆ ಆಕ್ಚುಲಿ ಒಂದು ಎಂಟೈರ್ ಟೀಮ್ ಇವರು ಹೇಳಿದಾಗ ಅವ್ರದ್ದು ಏನಂದ್ರೆ ಇಂಟರ್ಫಿಯರೆನ್ಸ್ ಅಂತ ಏನು ಇದಿಲ್ಲ. ನಮ್ಮ ಸಿನಿಮಾ ನಮ್ಮ ತಂಡನ ಬಿಟ್ಟಿದ್ರು, ಏನು ಮಾಡ್ತಿರೋ ಮಾಡ್ಕೊಡಿ ಅಂತ. ಐ ಥಿಂಕ್ ಇದುವರೆಗೂ ಅವ್ರು ಕೊಟ್ಟಿರೋ ನನಗೆ ಬೆಸ್ಟ್ ಸಜೆಷನ್ಸ್, ನೀನು ತಪ್ಪು ಮಾಡಿದ್ರೆ ನಿನಗೆ ಅರ್ಥ ಆಗೋದು ಅಂತ. ಸೊ ಆ ಒಂದು ರೀತಿಯಲ್ಲಿ ನಮ್ಮ I think that is the best advice he's given me. Sanjit, really, left, right. Debut ಸಿನಿಮಾದಲ್ಲಿ ಕಿಚ್ಚ ಜೂನಿಯರ್ ಸಂಜೀವ್ ಇನ್ನೊಂದು ಆಸ್ ಅಂತ ಇಂಟ್ರೊಡ್ಯೂಸ್ ಆಗೋದು ಎಷ್ಟು ಮಟ್ಟಿಗೆ ನೆಸೆಸಿಟಿ ಇತ್ತು ನಿಮಗೆ ಅಂತ? ಬಿಕಾಸ್ ನಿಂದೆ ಅಂತ ಐಡೆಂಟಿಟಿ ನೀವು ಕ್ರಿಯೇಟ್ ಮಾಡಿದ್ರೆ ಸಿನಿಮಾ ನೋಡೋದಕ್ಕೆ ಗೊತ್ತಾಗಿರುತ್ತೆ. ಸೊ ನಿಮ್ದು ಸ್ವಂತ ಐಡೆಂಟಿಟಿಯಲ್ಲಿ ನೀವು ಆಕ್ಚುಲಿ ಜನರ ಮುಂದೆ ಬರ್ಬೋದಿತ್ತಲ್ವ? ಖಂಡಿತವಾಗ್ಲು. ಬಟ್ ನಮಗೆ ನಮ್ಮ ಜಿಮ್ಮಿ ಟ್ರೇಲರು ಅದೆಲ್ಲ ಬಿಟ್ಟಾಗ ನಮಗೆ ಆ ಹೋಲ್ಗೆ ಆಲ್ರೆಡಿ ಮಾಡಿದ್ರು ಪಬ್ಲಿಕ್ ಅವರು. ಆ್ಯಂಡ್ ಇಟ್ಸ್ ಅ ಪ್ರೈಡ್ ಫಾರ್ ಮೀ. ಮೈ ಐಡೆಂಟಿಟಿ ಇಸ್ ಸ್ಟಿಲ್ ಮೈ ಐಡೆಂಟಿಟಿ. ನನ್ನ ವ್ಯಕ್ತಿತ್ವ ಇನ್ನೊಂದು ವ್ಯಕ್ತಿತ್ವ. ಬಟ್ ಅದು ಕಿಚ್ಚ ಜೂನಿಯರ್ ಅಂತ ಬಂದಾಗ ಅದು ಒಂದು ಪ್ರೈಡ್ ನನಗೆ. ಅದು ನಾವು ಡಿಸೈಡ್ ಮಾಡಿದ್ದಿಲ್ಲ. ಆ್ಯಂಡ್ ಆ ಪಬ್ಲಿಕ್ ಕೊಟ್ಟಿರೋ ಒಪಿನಿಯನ್ ಅಂತ ಹೋಗಿ ಅದನ್ನ ನಾವು ಹಾಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ನನಗೆ ಆ ಸೆಕೆಂಡ್ ಯೋಚನೆ ಬರಲಿಲ್ಲ. ನನಗೆ ಇಲ್ಲ ನನಗೆ ನನ್ನ ಹೆಸರು ಬರಬೇಕು ಅಥವಾ ನನ್ನ ಐಡೆಂಟಿಟಿ. ಐ ಥಿಂಕ್ ಈಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಮೈ ಐಡೆಂಟಿಟಿ. ಸಂಚಿತ್ ಸರ್, ಈ ಕಡೆ ಪ್ರವೀಣ್ ಅಂತ ರಿಪಬ್ಲಿಕ್ ಕಾರಣದಿಂದ ಕಿಚ್ಚ ಸುದೀಪ್ ಅವರ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದಿಂದಲೇ ಅವರ ಅಬ್ಬರ ಆರ್ಭಟ ಶುರು ಆಗ್ತಾ ಇತ್ತು. ಸೊ ಈಗ ಮ್ಯಾಂಗೋ ಪಚ್ಚ ರಾಜ್ಯಾದ್ಯಂತ ಸಖತ್ ಸೌಂಡ್ ಮಾಡ್ತಾ ಇದೆ. ನೀವು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರಕ್ಕೆ ಏನಾದರೂ ಹೋಗೋ ಪ್ಲಾನ್ ಇದೆಯಾ? ನಾವು ಅಲ್ಲಿಂದಲೇ ಶುರು ಮಾಡಿದ್ದೆ ಆಕ್ಚುಲಿ. ಅಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ಈಗ ಇಲ್ಲ, ಖಂಡಿತವಾಗ್ಲೂ ಸರ್. ನನಗೆ ಇನ್ನೂ ಒಂದು 2 ವಾರ ಭೇಟಿ ಅಥವಾ ವಿಲ್ನೋ ಅಂದರೆ ಒಂದು ಕರೆಕ್ಟ್ ಟೈಮ್ ಬಂದಾಗ ನಾವು ಖಂಡಿತವಾಗ್ಲೂ ಹೋಗ್ತೀವಿ. ಬಿಕಾಸ್ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆನೂ ಹೋಗಿದ್ವಿ. ಆ್ಯಂಡ್ ಅದು ಯಾವುದೋ ಸಿನಿಮಾ ನೋಡಿದೇನೋ, ಬಟ್ ಅವ್ರು ತುಂಬಾ ಪ್ರೀತಿ ತೋರಿಸಿದ್ದಾರೆ ಅಲ್ಲಿ. ಆ್ಯಂಡ್ ನಮ್ಮ ಫುಲ್ ಟೂರ್ ಸ್ಟಾರ್ಟ್ ಆಗಿದೆ ಹುಬ್ಳಿಯಿಂದ. ಸೊ ಅಲ್ಲಿ ಡೆಫಿನೆಟ್ಲಿ ಅಲ್ಲಿ ಹೋಗೇ ಹೋಗ್ತೀವಿ.